ನಮಸ್ಕಾರ ಫ್ರೆಂಡ್ಸ್, ನಾವು ಇವತ್ತು ಮಾತಾಡ್ತಿರೋದು ಮಹೇಶ್ ಬಾಬು ಅವರ ಸರಿಲೇರು ನೀಕೆಯವರು ಚಲನಚಿತ್ರದ ಬಗ್ಗೆ. 2020 ಭಾರತೀಯ ತೆಲುಗು ಭಾಷೆಯ ಸಾಹಸಮಯ ಚಲನಚಿತ್ರವಾಗಿದ್ದು, ಇದನ್ನು ಅನಿಲ್ ರಾವಿಪೂಡಿ ಅವರು ಬರೆದು ನಿರ್ದೇಶಿಸಿದ್ದಾರೆ ಮತ್ತು ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್, ಜಿ ಮಹೇಶ್ ಬಾಬು ಎಂಟರ್ಟೈನ್ಮೆಂಟ್ ಮತ್ತು ಎಕೆ ಎಂಟರ್ಟೈನ್ಮೆಂಟ್ಸ್ ಅವರು ನಿರ್ಮಿಸಿದ್ದಾರೆ. ಈ ಒಂದು ಚಲನಚಿತ್ರದಲ್ಲಿ ಮಹೇಶ್ ಬಾಬು, ವಿಜಯಶಾಂತಿ, ರಶ್ಮಿಕಾ ಮಂದಾಣ, ಪ್ರಕಾಶ್ ರಾಜ್ ಮತ್ತು ರಾಜೇಂದ್ರ ಪ್ರಸಾದ್ ಅವರು ಈ ಒಂದು ಚಲನಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಮತ್ತು ತಮನ್ನಾ ಭಾಟಿಯಾ ಅವರು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ದೇವಿಶ್ರೀ ಪ್ರಸಾದ್ ಅವರು ಈ ಒಂದು ಚಲನಚಿತ್ರದಲ್ಲಿ ಸಂಗೀತವನ್ನು ಸಂಯೋಜಿಸಿದ್ದಾರೆ. ಸರಿಲೇರು ನೀಕೆಯವರು ಚಲನಚಿತ್ರವು ಜನವರಿ 11, 2020 ವಿಶ್ವದಾದ್ಯಂತ ಬಿಡುಗಡೆಯಾಯಿತು ಮತ್ತು ವಿಮರ್ಶಕರಿಂದ ಮಿಶ್ರ ವಿಮರ್ಶೆಗಳನ್ನು ಪಡೆಯಿತು. 75 ಕೋಟಿ ಬಜೆಟ್ನಲ್ಲಿ ನಿರ್ಮಿಸಲಾದ ಈ ಒಂದು ಚಲನಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ 260 ಕೋಟಿ ಗಳಿಸಿತು ಮತ್ತು 2020 ಎರಡನೇ ಅತಿ ಹೆಚ್ಚು ಗಳಿಕೆಯ ತೆಲುಗು ಚಲನಚಿತ್ರವಾಗಿ ಬಿಡುಗಡೆಯಾದ ಸಮಯದಲ್ಲಿ 4ನೇ ಅತಿ ಹೆಚ್ಚು ಗಳಿಕೆಯ ಚಲನಚಿತ್ರ ಮತ್ತು ಭರತ್ ಅನೆ ನೇನು ಮತ್ತು ಮಹರ್ಷಿ ಮೀರಿಸಿ ಮಹೇಶ್ ಬಾಬು ಅವರ ಅತಿ ಹೆಚ್ಚು ಗಳಿಕೆಯ ಚಲನಚಿತ್ರವಾಗಿ ಹೊರಹೊಮ್ಮಿತು. ಈ ಒಂದು ಚಲನಚಿತ್ರದ ಪ್ರೊಡಕ್ಷನ್ ಬಗ್ಗೆ ನಾವು ನೋಡುವುದಾದರೆ, ಮೊದಲ ವೇಳಾಪಟ್ಟಿಯನ್ನು ಕಾಶ್ಮೀರದಲ್ಲಿ ಜುಲೈ 5ರಿಂದ 20, 2019 ಚಿತ್ರೀಕರಿಸಲಾಯಿತು. ಎರಡನೇ ವೇಳಾಪಟ್ಟಿಗಾಗಿ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ 4 ಕೋಟಿ ಅಂದಾಜು ವೆಚ್ಚದಲ್ಲಿ ಕೊಂಡಾರೆಡ್ಡಿ ಜಮೀನಿನ ಪ್ರಕೃತಿ ಸೆಟ್ ಅನ್ನು ನಿರ್ಮಿಸಲಾಯಿತು. ನವೆಂಬರ್ 8, 2019 ಕೇರಳ ವೇಳಾಪಟ್ಟಿಯೊಂದಿಗೆ ಚಿತ್ರದ ಟಾಕಿ ಭಾಗವು ಮುಕ್ತಾಯಗೊಂಡಿತು. ಸೊ ಇದಾಗಿತ್ತು ಮಹೇಶ್ ಬಾಬು ಅವರ ಸರಿಲೇರು ನೀಕೆಯವರು ಮೂವಿ ಬಗ್ಗೆ ಮಾಹಿತಿ. ಯಾರೆಲ್ಲ ಈ ಮೂವಿನ ನೋಡಿದ್ದೀರಾ, ಮೂವಿ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೆ ತಿಳಿಸಿ. ಯಾರೆಲ್ಲ ಈ ಚಾನಲ್ಗೆ ಹೊಸದಾಗಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.